ಅನ್ಯಾಯ ನಾನು ನಿಮಗೆ ತಿಳಿಸಬೇಕಾಗಿ. ನಾನು ಚಿಕ್ಕವನಾಗಿದ್ದಾಗ 1 ಗ್ಯಾಲನ್ ಪೆಟ್ರೋಲ್ಗೆ 12 ಆಣೆ ಇತ್ತು. 1 ಗ್ಯಾಲನ್ ಅಂದರೆ 4 ನೋಡಿ. ಹಿಮ್ಮತ್ ಸರ್ ಬಯೋಡೇಟಾ 10 ಸಾರಿ ಕಾಲೇಜ್ ಶಾಲೆಗೆ ಹೋಗಿ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರು ನಿಕಟಪೂರ್ವ ಕೈಗಾರಿಕಾ ತರಬೇತಿ ಉದ್ಯೋಗ ಇಲಾಖೆಯ ರಾಜ್ಯ ಕೂತಿರೋರು ಫೋನ್ ನಿಲ್ಲಿಸ್ಬೇಕು ಸರ್. ಸರ್ ಸ್ವಲ್ಪ ಮೊಬೈಲ್ ಇರಿಸಿ ಸರ್. ಓಕೆ ಸರ್. ಇರಿ ಸರ್ ಅಲ್ಲಿ ವಿಡಿಯೋ ತೆಗಿದ್ದಲ್ಲ ಅಲ್ಲಿ ಇಲ್ಲಿಂದನೂ ವಾಯ್ಸ್ ಗೊತ್ತೈತೆ ಅಂದ ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಫೋಟೋ ಕಳಿಸಲ್ಲ ಗೊತ್ತೀನಿ. ಸಾಧನೆ ಎಂಬುದು ಓಡಿ ಹೇಳಿ ಸರ್. ನಾನು ಮೆಹಬೂಬ್ ಖಾನ್ ಗೌರ್ಮೆಂಟ್ ಐಟಿ ರಾಮನಗರದಲ್ಲಿ ಕ್ರಿಯೇಟಿವ್ ಆಗಿ ಎಫೆಕ್ಟೆಡ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಹಾಗೆ NSS ಕಾರ್ಯಚಟುವಟಿಕೆಗಳನ್ನು ಕೂಡ ನಾನು NSS ಅಧಿಕಾರಿಯಾಗಿ ಅದನ್ನು ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮ್ಮ ಸಂಸ್ಥೆ ಬೆಟ್ಟ ಗುಡ್ಡಗಳ ಮೇಲೆ ಇರುವುದರಿಂದ ಅಲ್ಲಿ ಕಲ್ಲು ಬಂಡೆಗಳು ಜಾಸ್ತಿ ಇದ್ದು ಸಹ ನಾವು ಆ ಜಾಗದಲ್ಲಿ ಪರಿಸರವನ್ನು ಬೆಳೆಸಿ ಮರ ಗಿಡಗಳನ್ನೆಲ್ಲ ಬೆಳೆಸಿ ನಮ್ಮ ಆ ಸಂಸ್ಥೆನ ನಾವು ಪರಿಸರ ಪ್ರೇಮಿಯಾಗಿ ಒಂದು ಉದಾಹರಣೆಯಾಗಿ ಮಾಡಿದ್ದೀವಿ. ಸೊ ಆ ಶ್ರಮ ನಾವು ಪಟ್ಟಿರೋದನ್ನು ನಮ್ಮ ಡಾಕ್ಟರ್ ಬಾಲುಗೌಡ ಸಾಹೇಬರು ಕೂಡ ಅವರು ವೀಕ್ಷಿಸಿ ಶ್ಲಾಘನೆ ಮಾಡಿ ಇವತ್ತು ನನ್ನ ಈ ಪುರಸ್ಕಾರದಿಂದ ಸನ್ಮಾನಿಸಿದ್ದಾರೆ. ನಾನು ನಮ್ಮ ತಂದೆ ತಾಯಿಯವ್ರನ್ನ ಆಶೀರ್ವಾದದಿಂದ ಹಾಗೂ ನನ್ನ ಹೆಂಡತಿ ಮಕ್ಕಳ ಅವರ ಆಶೀರ್ವಾದದಿಂದ ಎಲ್ಲ ನಮ್ಮ ಹಿರಿಯ ಆಶೀರ್ವಾದದಿಂದ ಇವತ್ತು ಈ ಪುರಸ್ಕಾರಕ್ಕೆ ನಾನು ಭಾಜನರಾಗಿದ್ದೇನೆ. ಹಾಗೂ ನಮ್ಮ ನಂದಿದುರ್ಗ ಬಾಲುಗೌಡರವರಿಗೂ ಕೂಡ ನಾನು ಇದನ್ನು ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಸರ್, ಇದು ಸರ್ಕಾರದ ಮಟ್ಟದಲ್ಲಿ ಮಾಡೋ ಕಾರ್ಯಕ್ರಮಗಳು ಇವರು ಪ್ರೈವೇಟಲ್ಲಿ ಖಾಸಗಿಯಾಗಿ ಇಷ್ಟು ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ? ಇದು ಬಹಳ ಶ್ಲಾಘನೀಯವಾಗಿದೆ. ಯಾಕಂದರೆ ಇದರಲ್ಲಿ ಯಾವುದೇ ಪಾಲಿಟಿಕ್ಸ್ ಇಲ್ಲ, ಯಾರಿಗೂ ಇದರಲ್ಲಿ ರೆಕಮೆಂಡೇಶನ್ ಬೇಕಾಗಿಲ್ಲ. ಸ್ವತಃ ನಮ್ಮ ಬಾಲುಗೌಡ ಸಾಹೇಬರು ಕೂಡ ಖುದ್ದಾಗಿ ವೀಕ್ಷಣೆ ಮಾಡಿ ಅವರ ಪ್ರಶಂಸೆ ನಮಗೆ ಇದು ನೀಡ್ತಿರುವಂತಹ ಪ್ರಶಸ್ತಿಯಲ್ಲಿ ಯಾರ ಇದರಲ್ಲಿ ಕೂಡ ರೆಕಮೆಂಡೇಶನ್ ಇಲ್ಲ. ಖುದ್ದಾಗಿ ಇದನ್ನು ಮಾಡ್ತಿರೋದು ಇದು ಬಹಳ ನಮಗೆ ಸಂತೋಷವಾಗ್ತಿದೆ. ಯಾಕಂತ ಹೇಳಿದ್ರೆ ಈ ಸಮಾಜಮುಖಿ ನಮ್ಮ ಬಾಲುಗೌಡರವರು ಯಾರಿಗೂ ಇದರಲ್ಲಿ ಪೊಲಿಟಿಕಲ್ ತಗೊಳ್ಳದೆ ಅವರ ಕೆಲಸ ಕಾರ್ಯಗಳನ್ನು ನೋಡಿ ಈ ಪ್ರಶಸ್ತಿಗಳನ್ನು ಅವರು ಖುದ್ದಾಗಿ ಹಂಚ್ತಾ ಇರೋದು ಕೂಡ ನನಗೆ ಬಹಳ ಇದು ಸಂತೋಷ ಆಗ್ತಾ ಇದೆ ಸರ್.